ಈ ಕಥೆಯ ಹೆಸರು ಅಪ್ರಾಮಾಣಿಕ ಸ್ವಾರ್ಥಿ ಗೆಳೆಯ. ಒಂದಾನೊಂದು ಊರಿನಲ್ಲಿ ರಮೇಶ ಮತ್ತು ಸುರೇಶನೆಂಬ ಇಬ್ಬರು ಗೆಳೆಯರಿದ್ದರು. ಒಂದು ದಿನ ಅವರು ಸಾಮಗ್ರಿಗಳನ್ನು ತರಲು ಸಂತೆಗೆ ಹೋದರು. ಸಂತೆಯನ್ನು ಮುಗಿಸಿ ಅನೇಕ ಸಾಮಗ್ರಿಗಳು, ತಿಂಡಿ ತಿನಿಸುಗಳನ್ನು ತೆಗೆದುಕೊಂಡು ಊರಿಗೆ ವಾಪಸ್ಸು ಬರಬೇಕಾದರೆ ಒಂದು ದಟ್ಟ ಕಾಡಿನ ಮುಖಾಂತರ ಅವರು ಬರಬೇಕು. ಹಾಗೆ ಅವರು ಒಂದು ದಟ್ಟ ಕಾಡಿನ ಹಾದಿಯಲ್ಲಿ ನಡೆದುಕೊಂಡು ಹೋಗುತ್ತಿರಬೇಕಾದರೆ ತಕ್ಷಣವೇ ಅವರಿಗೆ ಒಂದು ಶಬ್ದ ಕೇಳಿಸಿತು. ಆ ಕಡೆ ಈ ಕಡೆ ತಿರುಗಿ ನೋಡಿದರೆ ಅವರನ್ನೇ ದುರುಗುಟ್ಟಿ ನೋಡುತ್ತಿರುವ ಕರಡಿಯೊಂದು ಎದುರಿಗೆ ಕಾಣಿಸಿತು. ಅದು ಅವರ ಮೇಲೆ ಹಾರಲು ತಯಾರಾಗಿ ನಿಂತಿತ್ತು. ಅದನ್ನು ಕಂಡ ಸುರೇಶನಿಗೂ ರಮೇಶನಿಗೂ ಬಹಳ ಭಯವಾಯಿತು. ರಮೇಶನು ಮರ ಹತ್ತುವುದರಲ್ಲಿ ಚತುರನಾಗಿದ್ದ. ಅವನು ಬೇಗನೆ ಓಡಿ ಹತ್ತಿರದಲ್ಲಿರುವ ಮರವನ್ನು ಹತ್ತಿ ದೊಡ್ಡ ರೆಂಬೆಯ ಮೇಲೆ ಕುಳಿತುಕೊಂಡು ಗಟ್ಟಿಯಾಗಿ ಆ ರೆಂಬೆಯನ್ನು ಹಿಡಿದುಕೊಂಡನು. ಪಾಪ ಸುರೇಶ ದಪ್ಪಗಿದ್ದನು. ಹಾಗಾಗಿ ಅವನಿಗೆ ವೇಗವಾಗಿ ಓಡಲು ಸಾಧ್ಯವಾಗಲಿಲ್ಲ. ಮರ ಹತ್ತಲು ಅವನಿಗೆ ಬರುತ್ತಿರಲಿಲ್ಲ. ಅವನು ಅಸಹಾಯಕನಾದ. ಸುರೇಶನಿಗೆ ಪ್ರಾಣಿಗಳು ಸತ್ತ ದೇಹವನ್ನು ಮುಟ್ಟುವುದಿಲ್ಲ ಎಂಬ ವಿಷಯವು ಜ್ಞಾಪಕಕ್ಕೆ ಬಂತು. ಅವನಿಗೆ ಈ ವಿಷಯ ತಿಳಿದಿತ್ತು. ಅಂತೆಯೇ ಸುರೇಶನು ಯೋಚನೆ ಮಾಡಿ ಬೇಗನೆ ನೆಲದ ಮೇಲೆ ಮಲಗಿ ಸತ್ತಂತೆ ನಟಿಸಿದನು. ದಾಪುಗಾಲು ಹಾಕುತ್ತಾ ಬಂದ ಕರಡಿಯು ಸುರೇಶ ಮಲಗಿರುವುದನ್ನು ನೋಡಿತು. ಅವನ ಬಳಿಗೆ ಬಂದು ಸುರೇಶನ ಕಿವಿಯನ್ನು ಮೂಸಿ ನೋಡಿತು. ಓಹೋ, ಅವನು ಸತ್ತು ಬಿದ್ದಿರುವನೆಂದು ತಿಳಿದು ಬಂದ ದಾರಿಯಲ್ಲಿ ಕರಡಿ ಹಿಂತಿರುಗಿ ಹೊರಟು ಹೋಯಿತು. ತಕ್ಷಣ ರಮೇಶ ಮರದಿಂದ ಕೆಳಗಿಳಿದು ಸುರೇಶನ ಹತ್ತಿರ ಬಂದು, ಕರಡಿಯು ನಿನ್ನ ಕಿವಿಯಲ್ಲಿ ಏನೋ ಹೇಳಿದಂತೆ ನಾನು ನೋಡಿದೆ. ಕರಡಿ ನಿನ್ನ ಕಿವಿಯಲ್ಲಿ ಏನು ಹೇಳಿತು ಎಂದು ಕುತೂಹಲದಿಂದ ರಮೇಶ ಕೇಳಿದನು. ಅದಕ್ಕೆ ಸುರೇಶ ನಗುತ್ತಾ ಹೇಳಿದ, ಅಪ್ರಾಮಾಣಿಕ ಗೆಳೆಯರಿಂದ ದೂರ ಇರು ಎಂದು ಎಚ್ಚರಿಸಿತು ಎಂದು ಹೇಳಿ ಸುರೇಶನು ಅಲ್ಲಿಂದ ಹೊರಟು ಹೋದನು. ರಮೇಶನ ಮುಖ ಬಾಡಿ ಹೋಯಿತು. ಈ ಕಥೆಯ ನೀತಿ ಏನಪ್ಪ ಅಂದರೆ, ಮಿತ್ರನಾದವನು ಗೆಳೆಯನಿಗೆ ಸಹಾಯ ಮಾಡಬೇಕು. ಕಷ್ಟ ಬಂದಾಗ ಸ್ನೇಹಿತರನ್ನು ಬಿಟ್ಟು ಹೋಗುವುದಲ್ಲ, ಇಬ್ಬರು ಸೇರಿ ಕಷ್ಟವನ್ನು ಎದುರಿಸಬೇಕು. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ರೀತಿ ಇನ್ನಿತರ ಕಥೆಗಳನ್ನು ನಾನು ಅಪ್ಲೋಡ್ ಮಾಡುತ್ತಿರುವೆ. ಧನ್ಯವಾದಗಳು.